ಲೆಕ್ಕದಿಯಲ್ಲ ಬಿಡಿನಲೆ ಬಾಕ್ಲೆ ಅಯ್ಯ ತೆಗಿತಾ ಇದ್ದೀನಿ ಅಮ್ಮ ಈ ಅಮ್ಮನೆ ಹಿಂಗಾಡ್ತಾಳೆ ಬತ್ತವಳೆ ತತ್ತೋಗಲ್ಲ ನೋಡೋಣ ತೆಗಿಯಲೆ ಯಾರವ್ರಂತ ಅಯ್ಯ ಅನ್ನೋ ಸತ್ತಿಡು ಅದ್ಯಾಳ ಅದ್ದೆ ಅವಳೆ ಎಲ್ಲಿರೋದೆ ಯಾರವ್ರೆ ಲೇ ಮುಂದೆ ಮತ್ತಲಿ ಎಲ್ಲೇ ಎತ್ತಿ ಇಲ್ಲ ನಿಂತಿದ್ಲಲ್ಲ ಅಮ್ಮ ನಿನ್ನ ಎದುರುಗಡೆ ಎಲ್ಲ ಆಡಿದಲ್ಲ ಎಲ್ಲಮ್ಮ ಅಯ್ಯೋ ಮಾವ ಇಲ್ಲೇ ಇದ್ಲು ಮಾವ ಇಲ್ಲೇ ಹಾಲಾಗಿ ನಿಂತ್ಕೊಂಡಿದ್ಲು ಕೆಲ್ಸಕ್ಕೆ ಸಾಲ್ದು ಅಯ್ಯೋ ನಿನ್ ಜೊತೆಗೆಲ್ಲ ನಾನು ರಾತ್ರಿ ಬಂದ ಮಲ್ಕೊಂಡಿದ್ದ ಅದೇ ತೊಂದ ಅದೇನ್ ಕತೆ ಯಮುನ ನಿಂದೊಳೆ ಸವಸ ಹೋಗತ್ತಾ ಎಲ್ಲೆಲೆ ಅಂತ ನೀ ಮಾತು ಮುಚ್ಚದ ನಾನು ಹೇಳಿದ್ದೇನೆ ಕಿಲಿಂಗ ಬೀಗ ಹಾಕಮ್ಮ ಅಂತ ನಿನ್ನ ಎದುರುಗನೆಲ್ಲ ಬೀಗ ತೆಗ್ದಿದ್ದು ಅಮ್ಮ ನಿನ್ನ ಹತ್ರ ಹೇಳಕ್ಕಾಗಲ್ಲ ನಂಕ ಅಜ್ಜಾಮ್ನ ಮನ್ಕೋಗಳು ನೋಡಿ ಕೇಳೋಣ ಕೇಳೋಣ ಮಾಡಕ್ಕೆ ಕೆಲ್ಸಗಳಿಲ್ಲ ತೋಟಕ್ಕೆ ನಂಗೆ ಓಡ್ಬತ್ತೀನಿ ತಡಿ ಏನೇ ಒತ್ತೂಟಕ್ಕೆ ಹಂಗ್ ಬರ್ಕಂತ ಇದ್ದಿ ಯಾಕೆ ಬಾಡ ಇಲ್ಲಿ ಮೊದ್ದೆಯಮ್ಮ ನಾತಿರಿ ನಿಮ್ಮ ಅಮ್ಮನ್ ಬಂದಿಲ್ಲಮ್ಮ ನಮ್ಮ ಅಮ್ಮನು ಹೌದೇನಿ ಹಾ ನಿಮ್ಮ ಅಮ್ಮನ ಹಂಗಾದ್ರೆ ಅಮ್ಮನು ಲೇ ಹೆಂಗಿದ್ರೆ ಕರ್ರಗಿದ್ಲಮ್ಮ ಹ್ಞೂ ಕರ್ರಗ ಅವಳೆ ಬಿಳಿ ಸೀರೆ ಉಟ್ಕೊಂಡಿದ್ಲ ಬಿಳಿ ಕೂದ್ಲು ನಿನ್ನಂಗೆ ಇದ್ವು ನಾವು ಚಿಕ್ಕ ಹುಡುಗರಾಗೆ ನಮ್ಮ ಅಮ್ಮನ ಅದು ಯಾರಿಂದೇನೋ ಓಡೋಗ್ಬಿಟ್ಲಂತೆ ನಮ್ಮ ಅಪ್ಪ ನನ್ನನು ನಿಮ್ಮ ಅಮ್ಮನ ಓಡೋದ್ಲು ಅಂತ ಅವಳ ಬಾಯ್ಕ್ ಮುನ್ನಾಕ ಹೋಗು ಅಲ್ಲ ಊರಾಗೋಗ್ಬೋದಿಲ್ಲ ನಿಧಾನವಾಗಿ ಹೋಗಿದ್ದೆ ಅವಳಿಗೇನು ಬರ್ಬಾರ್ದು ಹೋಗ ಬರತ್ತಾ ನಿಧಾನವಾಗಿ ಹೋಗ್ತಾನೆ ಯಾಕೋ ಓಡೋಗ್ಬಿಟ್ಲುಲೆ ಕರ್ರಗ ಇದ್ಲು ಉದ್ದಗ ಕೂದ್ಲಿದ್ವಂತೆ ನಾನು ಯಾರನ್ನ ಭಿಕ್ಷುಕರು ಬಂದ್ರೆ ಹೆಂಗಸ್ರು ದಿಟ್ಟಿಸಿ ನೋಡೋದು ನಮ್ಮ ಅಮ್ಮನ ಇರ್ಬೋದೇನೋ ಅಂತ ಹಂಗಾರೆ ಬಂದಿದ್ಲೇನೆ ನಮ್ಮ ಅಮ್ಮನ ಅಷ್ಟೊತ್ತಿನಾಗ ನಾನು ಎಬ್ಬರಿಸ್ಬೇಕಾಗಿತ್ತು ತಾನೆ ಅಯ್ಯೋ ಎಂತ ಆಯ್ತು ನೋಡು ಅಯ್ಯೋ ಲೇ ಚರಂದಿಯ ಅಯ್ಯೋ ಪಾಪ ಜಯಮಜ್ಜಿ ನೋಡಿದ್ರೆ ನಂಗೆ ಕೊಟ್ಟ ಕುರಿತಾಯ್ತೆ ಹಾಗಾದ್ರೆ ನಮ್ಮ ಅಮ್ಮನ ಬಂದಿದ್ಲ ನನ್ನ ಎಬ್ಬರಿಸಕ್ಕಾಗ್ತಾ ಇರಲಿಲ್ಲ ಸರಸ್ವತಿ ಅಂತ ಕೆಲಸ ಮಾಡ್ಬಿಟ್ಟೆ ನೀನು ಹೊರಟೋಗ್ಬಿಟ್ಟು ನೋಡಲೆ ಅಯ್ಯೋ ಬೀಗ ಹಾಕಿದಮ್ಮ ಬೀಗ ಹಾಕಿರಿ ಹೆಂಗೋ ಹೊತ್ತೋಗ್ಬಿಟ್ಟು ನೋಡು ಬಾಕಲ್ ತಂದಾಗ ಬಾಕಲ್ ತಂದಾಗ ಮನುಷ್ಯನ್ ದೂರಕ್ಕತ್ತದೆ ಹೆಂಗೋ ಹೊತ್ತೋಗ್ಬಿಟ್ಟು ನೋಡು ಇಲ್ಲ ಒಳಗ ಅಯ್ಯೋ ಈಕಿತ ಎಲ್ಲನ ಕಾಣಿಸಿದ್ರೆ ನನ್ನ ಕೂಗೆ ಸರಸ್ವತಿ ನಮ್ಮ ಅಮ್ಮನ ಕರ್ಕೊಂಡಂಗೆ ಮನೆಗೆ ಇಟ್ಕೊಂತೀನಿ ಸಾಕ್ತೀನಿ ನಾನು ಅವಳ ಮಕ್ಕ ಮುತ್ತಾಗ ಹೋಗು ಹೊರಗ ಬಲ್ ನಿಧಾನವಾಗಿ ಹೋಗಿ ಅವತ್ತೇನು ಬರ್ಬಾರ್ದು ಹೋಗ ಬತ್ತಾಯ್ತಾ ನೋಡು ಓಡೋಗ್ಬಿಟ್ಟವಳೆ ಅಳಬೇರ ಕಲ್ಲಿರು ಅಮ್ಮ ಅಳಬೇರ ಕಲ್ಲಿರು ಇತ್ತಿತ ಬಂದಾಗ ನನಗೆ ಗ್ಯಾರಂಟಿ ತೂಯ್ತೀನಿ ತೂಯ್ದು ನಿಮ್ಮ ಅಮ್ಮನ ನಿನ್ನ ಜೊತೆಗ ಮಾತಾಡಕ ಬಿಚ್ಚಿನ ನಾನು ಅಬರ ಕಲ್ಲಿರು ಅಬರ ಮರದಿರ ಕೂಗಲೆ ಎಮ್ಮೆ ಹತ್ರ ಕಾಸು ಕುಡಿಸ್ತಾ ಇದ್ನೆ ಕೂಗ್ತ್ಯಾ ತೂತೀನಿ ಹೋಗು ಅಯ್ಯೋ ನಾನು ಹೋಯಕ ಮತ್ತೆ ಅದೇ ಎಲ್ಲ ಬೆಳಗ್ಗೆಯಿಂದ ಏನು ಟಿಫನ್ ಮಾಡಿಲ್ಲ ಏನೂ ಇಲ್ಲ ನಾನು ನಿಮ್ಮ ಮಗನೂ ಇಲ್ಲ ಏನೂ ಇಲ್ಲ ನಂಗೂ ಇಲ್ವಷ್ಟು ಟಿಫನ್ ಏನೋ ಕೊಟ್ಬಿಡತ್ತೆ ಬೋಲಿ ತಿತ್ತಡಂಗಿ ನೀನು ಅಂತಿತ್ತಂಗಿ ಅಲ್ಲ ನಾ ಈತಗ ಬಂಬುತ್ತಿ ಹಂಗೆ ಕೊಡತ್ತೆ ಯಾರನ್ನ ಬಂದು ಹೊಟ್ಟೆ ಸುತ್ತ ಕೇಳಿದ್ರೆ ನೀನು ಊಟ ಕೊಡಲ್ಲ ಹಂಗೆ ಅನ್ಕೋ ಪರವಾಗಿಲ್ಲ ಸರಿ ಏನೋ ಮಾಡೋಗು ಬರ್ತೀನಿ ನಮ್ಮ ಲಮ್ಮನ ಮನೆ ಹತ್ರಕ್ಕೆ ಹೋಯ್ತು ನಮ್ಮ ಲಮ್ಮನ ಹೆಂಗಾಳೆ ನೋಡ್ಕೊಂಡ್ ಬರ್ತೀನಿ ಸರಿ ಹೋಗಿರ್ತೀನಿ ಬಾ ಏನೋ ಮಾಡ್ತಾ ಇರ್ತೀನಿ ಕಾರು ನಾನು ಕೇಳ್ಬಿಟ್ಟು ಬಿರಿಯಾನಿ ಹೊರಟು ಬಾ ಅಲ್ಲ ನೋಡಲಿ ಆ ಬಸ್ಸನ್ನಾಗ ಹೋಗಿರೋದು ಏನೂ ಇಲ್ಲಂತಮ್ಮ ಬರೀ ಹೊಟ್ಟೆನೋ ಒಂದಿದ್ದ ಅಷ್ಟೇ ಅಂತೆ ಆ ಬಸ್ಸನ್ನಾಗ ಹೋಗಿರೋದು ನೋಡಿ ಏನೋ ಇದು ಈ ಚಿತ್ರ ಅಂಬುಜಿ ಅಯ್ಯೋ ಅವಳು ಸವಿತಿ ಬಂದವಳಲ್ಲಕ್ಕ ಅದಕ್ಕೆಲ್ಲ ಇವಳು ಟೆನ್ಷನ್ ಮಾಡ್ಕೊಂಡಿರ್ಬೇಕು ಹೇಳು ಅದಕ್ಕೆ ಹೆಚ್ಚು ಕಮ್ಮಿ ಆಗೋರು ಡಾಕ್ಟ್ರಿಗೆ ಹೇಳಲ್ಲ ಬಸ್ ರಂಗ್ಸಿಲ್ಕ ಹುಷಾರಾಗಿರ್ಬೇಕಮ್ಮ ಜಾಸ್ತಿ ಟೆನ್ಷನ್ ಮಾಡ್ಕೊಂಬಿಟ್ರಿ ಅಂತ ಇವಾಗಿನ ಸುಪ್ನಾತಿಗೆ ಕೇಳ್ತಾರಾ ನೀನು ನೋಡಕ್ಕ ನೀನು ಬಲ್ ಸುಪ್ನಾತಿಗೆ ಇವಾಗ ನೋರು ಸರಸ್ವತಿ ಬರ್ತಾವಳೆ ಏನಾಗುತ್ತೆ ಅಂತ ಕೇಳೋಣ ಬಾರೆ ಅವರಷ್ಟು ಮೇಲು ಅಲ್ಲಲೇ ಅವಳಿಗೆ ಅದೇಂಗ್ಲೇ ಭಾಷಣ ಆಯ್ತು ಅಯ್ಯೋ ದುಂದರಮ್ಮ ಇವಳುನು ತಂದಿಯನು ಆಗ ನಮ್ಮ ಮನೆಗೆ ನೋಡು ಇಬ್ರು ಮಾತಾಡ್ತಾ ಇದಂತೆ ಜಯಮ್ಮನ ಓಳಂತೆ ಆ ಮನೆಕ ಅದೇನು ಇತ್ತಿದ್ದಂತೆ ಒತ್ತಣವು ಅಂತ ಬುಕಂತವಳೆ ಆಮೇಲೆ ನೋಡಿದ್ರೆ ಏನೋ ಒತ್ತಣವು ನತ್ತ ಎಲ್ಲ ಬತ್ತಾಯ್ತು ಲಪ್ಪನ ಹಂಗೆ ಬಂದಿತ್ತು ಕಕವನ್ನ ಅಪಚಕ ನಮ್ಮ ಲಪ್ಪನ ನನ್ನ ಬತ್ತಾವನೆ ಅವನೇ ಬಾತುಳು ಯಾತ ತತ್ತಿತ್ತು ಅಂತ ಯಾವ ಮನೆ ಬಾಕ್ಲೆ ಅಯ್ಯ ನಮ್ಮ ಮನೆ ಪತ್ತಾಗ ಒಂದು ಮನೆ ಇತ್ತಲ್ಲ ಆ ಮನೆ ಬಾತುಳು ಒಂದು ಇವಳು ಪಾರ್ಟಿ ಮಾಡಿದ್ರು ಇನ್ನೊಂದು ಮನೆ ಅದು ಪತ್ತದ ನೋಡು ಆ ಮನೆ ತೆಗಿ ಕುಡ್ದಂತೇನೋ ಅದೇನೋ ನಮ್ಮ ಲಪ್ಪನ ಬೈಯಾನ ನಂಕ ಅದೇನೋ ಯಾವತ್ತು ತತ್ತಿಲ್ಲಲ್ಲಮ್ಮ ಅದಕ್ಕೆ ನಮ್ಮ ಲಪ್ಪನ ಹಂಗೆ ಬೈಯಿರೋದು ಎಲ್ಲ ತಿಳಿ ಮಾತಾಡವಳೆ ಇವಳು ತೆರನ್ಯ ಹೌದಾ ಆ ಮನೆಗೆ ಯಾರು ಬಳಸ್ತಾರೆ ಹೇಳು ನಿಮ್ಮ ಅಪ್ಪನ ಬೀಳ್ಸಾಕ್ಬೇಕು ಅಂತ ಇದ್ನ ಹಂಗಂಗೆ ನಿಂಕೊಂತ ರೆಡಿ ಮಾಡಿದ್ರಾ ಏನೋ ನೋಡ್ಕೊಂಡು ಬಿಡು ನಿಮ್ಮ ಅಪ್ಪನೆಲ್ಲ ಪಾಪ ಮಾಡ್ಕೊಂಡವನೆ ಅವಳಿಗೆ ಹಂಗಾಯ್ತಲ್ಲ ಅದಕ್ಕೆ ಪಾಪ ಮಾಡ್ಕೊಂಡವನೆ ಇರೋದು ಬೆಳಗ್ಗೆ ಅವಳು ಮಾಡಿದ್ಲೆ ಅಭಾಷಣ ಆಗೋಯ್ತಂತೆ ಅಯ್ಯೋ ಪಾಪ ಎಂತ ತೆತ್ತ ಆಯ್ತು
ಲಮ್ಮ ಆಡು ತಿಂದುಳ ಆಯ್ತಂತೆ ನೋರಲ್ಲಮ್ಮ. ಇನ್ನೇನು ಮಗುಗ ರೂಪಾಯಿ ಎಲ್ಲ ಬಂದಿರ್ತದೆ 6 ತಿಂಗಳು ಅಂತಂದ್ರೆ ಪಾಪ ಎಂಥ ಕೆಲಸ ಆಯ್ತು ನೋಡು. ಏನು ಮಗು ಅಂತಲೇ. ಅಯ್ಯೋ ಪಾಪ ಅವಳು ಅಲಿತಾಳೆ ಲಮ್ಮ, ಅಲಿತಾಳೆ ಅವಳು. ಅಲ್ದಿರ್ತಾಳ ಇವಳು ಬಾಯಿ ಮುಚ್ಕೊಂಡು ಅಲ್ಲಿದ್ದು ಇಲ್ಲಿಗೆ ಏನಕ್ಕೆ ಬರಕ್ಕೆ ಹೋಗಿದ್ದೀವಳು? ಹಾಂ ನಾಮುನ ಒರಿಯಕ್ಕಂತ ಬಂದಿರೋದಂತೆ ಲಮ್ಮ. ಅವಳು ಗೊತ್ತಿತ್ತು ಹೇಳಿರೋದ್ನಂತ. ರಾಮು ನೋಡಿಯಕ್ಕ ಯಾಕ ಏನು ಮಾಡ್ದಂತೆ? ವಾ ನನ್ನ ಮೊಮ್ಮಗನ ಸುದ್ದಿಗೆ ಬಂದ್ರೆ ಬೀಳ್ತಾವ ಅಷ್ಟೇ ಅವಳ್ಕ ಪರ್ಕೆಟ್ಗೆ ಪಟಪಟ ಅಂತ. ನಾವು ತಬಿತಾನ ತಗೊಂಬಂದಿನಲ್ಲಮ್ಮ ಅಪ್ಪಚಕ, ಅದಕ್ಕ ಯಾತ ಕಡ್ಕೊಂಬಂದಿರೋದು, ನನ್ನ ಜೀವನ ಯಾತ ಹಾಳು ಮಾಡಿರೋದು ನಾವು ಅಂತ ಹೇಳ್ಬಿಟ್ಟು ನಾಮುಕ ಹೊರಬಿಟ್ಟು ಬರ್ತೀನಿ ಅಂತ ಹೇಳಿತು. ಬನ್ನಂತೆ ಗೌತಿಕ ಗೌತಿತ್ತು ಹೇಳಿದಂತೆ ಬೇರೆ 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 ಅಂತ ಆಡು ಬನ್ನವಳಂತ ಅವಳು. ಅದಕ್ಕೆ ಹಂಗಾಗಿರೋದು ಅಲ್ಲ. ಅಯ್ಯೋ ಪಾಪ ಅಂತ ನೋಡು, ಸಹಾಯ ಮಾಡ್ತಾರೆ ನೋಡು ನಮ್ಮ ಮನೆಗಿನ ಜನಗಳು. ಅವ್ರಿಗೆ ಬುದ್ಧಿ ಇಲ್ಲ. ಎಲ್ಲನ ಸತ್ರ ಸಾಯಲಿ ಬಿಡುವ, ಇವ್ರಿಗೆ ಏನಾಗಬೇಕು? ಅವ್ಳು ಗಂಡವನೇ ಹೋಗಿ ಕರ್ಕೊಂಬತ್ತಾನೆ, ಅವ್ರ ಅತ್ತೆ ಅವಳೆ ಹೋಗಿ ಕರ್ಕೊಂಬತ್ತಾನೆ. ಇವ್ನಿಗೆ ಯಾಕೆ ಬೇಕಾಗಿತ್ತು? ಇವಾಗ ಇವೆಲ್ಲ ಬೇಕಾಗಿತ್ತಾ? ನಮ್ಮ ಮನೆಗಿನ ಜನರಿಗೆ ಬುದ್ಧಿ ಇಲ್ಲ ತಗೊಳ್ಳಲ್ಲ. ನೀನು ಎಷ್ಟು ಹೇಳಿದ್ರು ಕೇಳಲ್ಲ. ಒಬ್ರು ಸುದ್ದಿ ಯಾಕ ಒಬ್ರು ಪ್ರಸ್ತಾಪ ಯಾಕ ಅನ್ನೋದೇ ಇಲ್ಲ. ಯಾರಿಗೆ ಏನಾರ ಕಷ್ಟ ಆಗಲಿ ನಿಮ್ಮ ಅಪ್ಪನ ಕಮ್ಮಿ ಆದ್ರೆ ತಾನೆ. ಓಲಿ ಬಿರಲ್ಲಮ್ಮ, ಯಾಕ ಬೋತಿಯ ನಮ್ಮ ಅಪ್ಪನ ಕಲ್ಲಿರಲ್ಲ ನೀನು. ಮುಗಿಸ್ಕೊಂಡು ಹೇಳಿ ಇವಾಗ ಎಲ್ಲಾರು ಕೇಳು ತೂತು ಅಂತ. ಮಾಡಬಾರ್ದು ಕೆಲಸ ನನ್ನ ಮೊಮ್ಮಗನ ಮಾಡಿಲ್ಲ ಹೇಳು. ಏನೋ ಕಷ್ಟ ಆಗಿದ್ಲು ಕರ್ಕೊಂಬನ್ನು. ಇವ್ರು ನೀಯತ್ತಿರ್ಬೇಕಲ್ಲೇ, ನೀಯತ್ತು. ಅವಳವಳೆಲ್ಲ ಗೌರಿ ಅವಳೇನು ಕಮ್ಮಿ ಆದ ನಾನು ಸೋತೀನಿ. ಅವಳು ಎಲ್ಲಾರ ಮನೆ ಭಾಳ ಹಾಳು ಮಾಡೋದೇ ಅವಳು. ಅಯ್ಯ ಗೊತ್ತಿತ್ತು ಏನು ಮಾರಿ ಕಲ್ಲಿರು ಪಾಪ ಗೊತ್ತಿತ್ತೀನಿ ಅಕ್ಕ ಬೇಕಾದ್ರೆ ನೀನು. ಅಕ್ಕ ಗುಂಡಕ್ಕ ಬಾಮ್ಮ ಗೌರಮ್ಮ ಬಂದ್ಲು. ಅದೇ ಅಮ್ಮ ತತ್ತೇನ ಅರ್ಥ ತಿಳ್ಕೊಂಬಿಟ್ಟೆ. ಅಂದೆ ಅದೇ ಅಕ್ಕ, ಇದು ಮನೆ ಖಾಲಿ ಅದಲ್ಲ ಮುಂದಿನ ಮನೆ. ಆಗ ಯಾರನ್ನ ಬಂದು ಕೊಡ್ತಿರಲ್ಲ ಮನೆ ಅದು. ಮನೆ ಏನು ಕೊಡ್ತೀರೇನೋ ಅಂತ. ಅಯ್ಯ ನಮ್ಮನ್ನೇನು ಕೇಳ್ತಾ ಇದೀಯಮ್ಮ? ಏನಕ್ಕ ಮನೆ? ಓ ಆ ಸವಿತಾ ಬಂದ ಅಲ್ಲೇ 1-2 ದಿನ ಇಡ್ಲಿ ಸುಧಾರಿಸ್ಕೊಳ ಗಂಟ ಅಂತ. ಆಮೇಲೆ ನಿರ್ಧಾರ ಮಾಡೋಣ. ಇಲ್ಲ ಊರಾಗೆ ಏನನ ಸಿಕ್ಕಿದಾಗ ಮನೆ ಕಟ್ಕೊಡೋದು, ಇಲ್ಲ ಅಂತಂದ್ರೆ ಬಾಡಿಗೆ ಗಿಡಿಗೆ ಮನೆ ಮಾಡಿ ಕಳ್ಸೋದು. ಇವಾಗ ಆಪ್ರೇಷನ್ ಮಾಡಿಸ್ಕೊಂಬಂದವಳೆ. ಇನ್ನು ಜಡನ್ನ ಕಳ್ಸಿಬಿಟ್ರೆ ಅಲ್ಲಿ ನೋಡೋರು ಯಾರಕ್ಕ ಅವಳಕ? ಅದು ನಿಜವೇ ನಮ್ಮ. ತಿರ್ಗಾ ಏನೇನು ಹೆಚ್ಚು ಕಮ್ಮಿ ಆದರೆ ತಿರ್ಗಾ ನಾವೇ ಅನ್ಭವಿಸ್ಬೇಕಲ್ಲೇನಕ್ಕ? ಅದಕ್ಕೆ ಇವನು ಶಿವನ್ ಫೋನ್ ಮಾಡಿದ್ನು ಹೆಂಗಮ್ಮ ಅಂತ. ಅಪ್ಪ ಇಬ್ಬರು ಒಂತಾವೇ ಇರೋದು ಬೇಡ, ಅವಳ ಪರಿಸ್ಥಿತಿ ನೋಡಿದ್ರೆ ಹಂಗಾಯ್ತು. ಇವಳು ಹಿಂಗವಳೆ, ಇಲ್ಲೇ ಕೇಳಿ ಈ ಮನೆಗೆ ಇರ್ಸೋಣ ಬಾ, ನಾವೇ ನೋಡ್ಕೊಳ್ಳೋಣ ಅಂತ ಹೇಳಿದ್ನಿ. ಆಗಲ್ಲ ಅದು ಬಾಡಿಗೆ ನನಗೆ ಬರಬೇಕು. ಆ ಮನೆ ನನಗೆ ಸೇರಿದ್ದು. 8,000 ರೂಪಾಯಿ ಬಾಡಿಗೆ. 8,000 ರೂಪಾಯಿ. ಎಷ್ಟು ಸೊನ್ನೆ? 8 1 2 2 0 1 0 ಇರ್ಬೇಕೇ. 1 0 ಇರಬೇಕು. ಒಂದೇ 0 8 0 ಅಷ್ಟೇ. ಅಲ್ಲಕ್ಕೋ 8 0 8 0 ನಿಂತ್ಕೊಂಡು ನೀನು. ಹಂಗೆ 8 0 ಅಷ್ಟು ಬಾಡಿಗೆ ಕೊಡ್ಬೇಕು ನಂಕ. ತಿಂಗಳಿಗೆ ಬಾಡಿಗೆ ಕೊಡಲ್ಲೇನೆ ತಿಂಗಳಿಗೆ? ತಿಂಗಳಿಗೆ ಬಾಡಿಗೆ 8 0 ಗೊತ್ತಿತ್ತು. 8 0 ಕೊಡ್ತೀರಮ್ಮ ನೀನು? ಕೊಡ್ತೀನಿ ಬಿಡಮ್ಮ. ಕೊಡ್ತೀನಿ ಬಿಡು. ಅದಕ್ಕೇನಂತೆ 8 0 ಅಷ್ಟೇ ತಾನೆ. ಕೊಡ್ತೀನಿ ಬಿಡು. ಕಿಲಿನಾಗೆ ಅದೇನಲ್ಲಕ್ಕ ಮನೆ? ಕಿಲಿನಾಗೆ ಅದಮ್ಮ. ನೀನು ಏನು ಮಾಡ್ಬೇಕು ಹೇಳು? ಕೂತ್ಕೊಂಡು ಎದ್ದು ಹೇಳೋದಕ್ಕ. ನಮ್ಮ ಮನೆಗಾದ್ರೆ ನಮ್ಮ ಮನೆಗೆ ತಿಂತಾಳೆ, ನಿಮ್ಮ ಮನೆಗಾದ್ರೆ ಬಿಡಿ ನಾನು ನಿಮ್ಮ ಮನೆಗೆ ಎತ್ಕೊಂಡು ಕೊಡ್ರಿ, ನಾವು ಇರ್ತೀರಿ ನೋಡ್ಕೊಂತೀರಿ. ನೀನು ಹೇಳ್ದಂಗೆ ತಿರ್ಗಿ ಬಿಟ್ಬಿಟ್ರೆ ತಿರ್ಗಿ ಹೆಚ್ಚು ಕಮ್ಮಿ ಆದರೆ ತಿರ್ಗೆಲ್ಲ ಯಾರು ನೀವೇ ಬಿದ್ದು ಹೇಳ್ಬೇಕು. ಹೂನಕ್ಕ ನಾವೇ ಬಿದ್ದು ಹೇಳ್ಬೇಕು. ಸರಕ್ಕ ನಾನು ಹೋಗಂಗೆ ಕರ್ಕೊಂಬರ್ತೀನಿ ಅವರಿಬ್ಬರನ್ನೂ. ಹೋಗಮ್ಮ ಕರ್ಕೊಂಬೋಗು. ಅದ್ಯಾಕ್ಲೆ ಹಂಗೆ ಮಾತಾಡ್ತೀಯ? ಅಲ್ಲ ಶಾಸ್ತ್ರಿಗೆ ಮಾಡೋಕ್ಕೇನೋ ಇರೋದು? ಶಾಸ್ತ್ರಿಗೆ ಮಾಡಕ್ಕ ಇರೋದು? ನೀನು ಹೇಳಿ ನೀನು ಕತೆ. ಚೈತನ್ಯ ಅವ್ರ ಮನೆಗೆ ಹೋಗುದು ಕಳ್ಸಿದ್ರಂತೆ. ಅವ್ರ ಅಮ್ಮನವ್ರ ಮನೆಗೆ ಬಿದ್ದಿರ್ಬೇಕೇನೋ. ಫೋನು ಇಲ್ಲ ಪತ್ರ ಇಲ್ಲ. ನಮ್ಮ ಅಪ್ಪನ ನೋಡಮ್ಮ ಈ ವಯಸ್ಸಾಗ ಎತ್ತು ತತ್ತ ಪಾಪ. ಏನ್ ಮಾಡ್ತೀಯಮ್ಮ? ಇನ್ನೇನ್ ಮಾಡ್ತೀಯ? ಅನುಭವಿಸ್ಬೇಕು. ವಯಸ್ಸು ಹುಡುಗನ ಆಗ್ಬಿಟ್ಟವನೆ, ಏನು ಮಾಡಕ್ಕಾಗಲ್ಲ. ನಂಗೆ ಬಚ್ಚಲಕ್ಕೆ ಎತ್ಕೊಳಗೆ ಸರಿಯಾಗಿ ಇಟ್ಕೊಳ್ಳ ಬಿಟ್ಕಿಟ್ಬಿಟ್ಟಯ್ಯ. ಇಲ್ಲ ಇಲ್ಲ ಗುಂದರಮ್ಮ ಬಿರಲ್ಲ ನಾನು. ಸರಸ್ವತಿ ನಿಧಾನ ನಡಿಯೇ. ನಿಧಾನ ಓದ್ತೀನಿ. ಹುಷಾರಮ್ಮ. ಉತ್ತಾಡೋದಕ್ಕೆ ಓದ್ತೀನಿ. ಅಯ್ಯೋ ಹೇಳಿಲ್ಲೇನೆ ನಾನು. ನಮ್ಮ ಚಿನ್ನಿಲ್ಲೇನೆ ನೀನು. ಹೋಗ್ ನೀನು ಒಟ್ಟು ಹೋಗ. ಆಗಲ್ಲ ಅಂತೇಳಿ ಯಾಕೆ ಈ ಕೆಲಸ ಕೊಡ್ತಾ ಇದೀಯಾ? ಇವಾಗ ಹಂಗೆ ಸುಧಾರಿಸ್ಕೊಂತ ಇದ್ದೀನಿ. ನಿನ್ ಮಠ ಮುಚ್ಚೋದ ತಿನ್ನಿ 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 ಒಳ್ಳೆ ಎಣ್ಣೆ ತಂದಿ ತಂದಿದ್ಯಾ? ತೂತ ಆಗೋಯ್ತೀಯಾ? ಮೊನ್ನೆ ತೂತ ತುಂಬಿ ಇದೆ, ಇವಾಗ ತೂತ ಆಗೋಗ್ಬಿಟ್ಟಿದ್ಯಾ? ಅಲ್ಲ ಕುಟ್ಟಿತ್ತಾಳೆ ತಿಂತಾಳೆ ತೂಗ ಆಗ್ದಿರಿ ಇನ್ನೇನಾತಾಳೆ. ಅದಕ್ಕೆ ನಾನು ಹೇಳಿದ್ದು ಹುಷಾರೆ ಅಂತ. ಎದ್ದಲ್ಲಮ್ಮ ಅಮ್ಮ ತಾಯ್ಯ ನೀನು ನನ್ನೇನು ಕರ್ಕೊಂಡು ಹೋಗ್ಬೇಡ. ಮನ್ಕೋಗು ಹೋಗು. ಬೆಳಗ್ಗೆ ನೀನು ತಿಂಡಿ ಗಿಂಡಿ ಮಾಡೋಗು. ಇಲ್ಲ ಇಲ್ಲೇನು ಜಾಸ್ತಿ ಮಾಡೋಣ ಎತ್ಕೊಂಡು ಹೋಗು. ಎಲ್ಲ ಅವ್ನು ರಾಮ್ನ ಉದ್ದಾರ ಕೆಲಸ ಕಾರ್ಯಗಳು ಬಿಟ್ಟು ಗನಂದಾರಿ ಕೆಲಸಕ್ಕೆ ಮಾಡಕ್ ಹೋಗೋರು ನಿಮ್ಮ ಅಪ್ಪನು ಅವನಿಬ್ರು ಎಲ್ಲ ಹಣೆ ಬರ ಹೋಗು.
ಅಣ್ಣ ಎಷ್ಟು ದಿನ ಅಂತ ನಾವು ಮನೆ ಹತ್ರಕ್ಕೆ ಹೋಗ್ದಿರ ಇಲ್ಲೇ ಇರೋಕ್ಕಾಗ್ತೈತೆ? ಹ್ಞೂ ಇವಾಗ ಸವಿತಾ ಆಂಟಿ ಸಂಧ್ಯಾ ಆಂಟಿ ಮನೆಗೆ ಹೋಗ್ತಾರಲ್ಲ, ಇವಾಗ ನಾವು ಮನೆಗೆ ಹೋಗೇಬೇಕಲ್ಲ, ಬರೋ ಕಷ್ಟನ ಎದುರಿಸಬೇಕಲ್ಲ. ಹ್ಞೂ ನಡಿಯಪ್ಪ, ನಡಿ ಹೋಗೋಣ. ಇದು ಆಶಂಕರ್ ಬಂದವನಂತೆ, ಅದೇನೋ ಪೇಪರ್ಗಳು ಸೈನ್ ಹಾಕ್ಸೋದೈತಣ್ಣ. ನಾನು ನಾಳೆ ಬೆಳಗ್ಗೆನೇ ಬಂದ್ಬಿಡ್ತೀನಿ, ನೀನು ಹೋಗಿರು. ಹೌದಾ, ನಡಿ ಹಂಗಾದ್ರೆ ನಾನು ಬರ್ತೀನಿ. ನಾನು ಆಫೀಸುಗಳು ಅವು ಇವು ನೋಡ್ಕೊತೀನಿ. ಯಾವಾಗ ನಾವು ಹೋಗೋಕೆ ಸರೋತದೆ. ನಿನ್ನ ಜೊತೆಗಿದ್ರೆ ಎಲ್ಲ ಮಾತಾಡ್ಸ್ತಾರೆ. ನಡಿ ನಾನು ಬರ್ತೀನಿ. ಇಲ್ಲ ನೀನೇನು ಬರೋಷ್ಟಿಲ್ಲ, ನಾನು ಒಬ್ಬನೇ ಹೋಗ್ಬೇಕು. ನೀನು ಊರಿಗೆ ನಡಿ, ಅದೇನೋ ನೋಡಿ ನಡಿ. ಇಲ್ಲ ಇಲ್ಲ, ನಾನು ಹೋಗಿಲ್ಲಪ್ಪ, ನೀನು ಬಾ, ಇಬ್ರು ಹೋಗೋಣ. ಅಲ್ಲಣ್ಣ ನಾನು ಆಫೀಸಿಗೆಲ್ಲ ತಿರ್ಬೇಕಣ್ಣ, ಟೈಮ್ ಆಗೋಗ್ಬಿಡ್ತೈತೆ. ನೀನೇನು ನಡ್ಕೊಂಡು ಓಡಾಡ್ತೀಯ, ಕಾರಾಗ ತಾನೇ ಓಡಾಡೋದು. ನಾನು ಬರ್ತೀನಿ ನಡಿ, ನಾನು ಪಕ್ಕ ಕೂತ್ಕೊಂಡಿರ್ತೀನಿ. ಅಪ್ಪ ಏನಪ್ಪ? ಇದು ಒಡೋದೆ ಮನೆಕ. ಅಲ್ಲ ಅರ್ಜೆಂಟ್ ಏನಿತ್ತು? ಇವಾಗ ಸಂಧ್ಯಾನೂ ಅಷ್ಟು 2 ದಿನ ಸುಧಾರಿಸ್ಕೊಂಡ್ಲೆ, ಸವಿತಮ್ಮನೂ 2 ದಿನ ಸುಧಾರಿಸ್ಕೊಂಡ್ಲೆ. ನಾನು ಇರ್ತೀನಿ. ರಾಮ್ನ ಊರ್ಗೆ ಹೋಗ್ತಾನೆ, ಅವ್ನು ಕೆಲ್ಸಕೋಬೇಕಲ್ಲ ಡ್ಯೂಟಿಗ. ಹಾಂ, ಇನ್ನೂ 2 ದಿನ ಇರ್ಲಿ ಬಿಡು. ಇವಾಗ 6 ಲಕ್ಷ 5 ಲಕ್ಷ ಬಿಲ್ ಆಗೋದು, ನೀನು ತಗೊಂಡೋಗಿ ಏನು ಹೇಳ್ತಾ ಇದೀಯಾ? 5 ಲಕ್ಷ ಅಂದ್ರೆ 10 ಲಕ್ಷ ಆಗಲಿ ಬಿಡ, ಅದಕ್ಕೇನಂತೆ. ಇನ್ನೂ 1-2 ದಿವಸ ಇರ್ಲಿ. ಹಂಗವಳೆ ಸಂಧ್ಯಾ? ಅಯ್ಯೋ ಅಳ್ತಾನೆ ಅವಳೆ ಎಷ್ಟು ಸುಧಾರ್ತಾನೆ ಇಲ್ಲ. ಎಲ್ಲ ಅವಳಿಂದಾಗಿದ್ದು ಅಂತ ಸವಿತಾನ ಬೈಕೊಂತಾವಳೆ. ಅದಕ್ಕೆ ಇನ್ನೂ 1-2 ದಿವಸ ಇಲ್ಲೇ ಇರೋಣ ಅಂತ. ಹಂಗಂತೀಯಾ? ಹ್ಞೂ ಶಿವಚಿಜಪ್ಪ, ನೀ ಏನು ಬೇಡ, ನಿನ್ ಕರ್ಕೊಂಡು ನಡೀರಿ ಮನೆಕ. ಆಯ್ತಲ್ಲ, ರೋಸ್ಟ್ ಆರಾಮಾಗಿ ಐತಲ್ಲ, ರೆಸ್ಟ್ ಬೇಕಷ್ಟೇ. ಸವಿತಾ ಆಂಟಿ ಹುಷಾರು. ಅಯ್ಯೋ ಸವಿತಾ ಒಬ್ಳೆ ಅಲ್ಲ, ಸಂಧ್ಯಾನೂ ಹುಷಾರು. ಸಂಧ್ಯಾಕ್ಕೂ ಹೊಟ್ಟೆ ತೊಳ್ದತೆ ಪಾಪ, ಅವ್ರಿಗೂ ಸುಸ್ತು ಅದು ಇದು ಆಗ್ತದೆ. ಅದಕ್ಕೆ ಆಸ್ಪತ್ರೆಗೆ ಇದ್ರೆ ಆರಾಮಾಗಿರ್ತಾರಲ್ಲ ಅಂತ. ಇಲ್ಲ ಬೇಡ ತಾತನ ಕರ್ಕೊಂಡು ನೀನು ನಡೀರಿ ನೀವು. ಇರು ಅರ್ಶಾನ್ ಕೇಳ್ತೀನಿ ಒಂದು ಮಾತು. ಯಾಕ ನಾನು ಇಲ್ಲಿದ್ರೆ ನಿನ್ಗೇನು ಬಾಧೆ? ಏನು ನನ್ನೇನು ತಲೆ ಮೇಲೆ ಹೊತ್ಕೊಂಡು ತಿರ್ಗ್ತಾ ಇದೆಯಾ? ಇವಾಗ ನೀನು ಯಾಕಣ್ಣ ಊರಿಗೆ ಹೋಗ್ತೀರಾ? ಇವಾಗ ನೀನು ಇಲ್ಲೇನು ಮಾಡ್ತೀಯಾ? ನೀನು ಇಲ್ಲೇನು ಮಾಡ್ತೀಯಾ ಅಂತೇಳು, ನಾನು ಹೇಳ್ತೀನಿ. ನನಗೆ ಕೆಲಸ ಆದಣ್ಣ, ಅವ್ನು ಆದಿಶಂಕರ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ ನನಗೆ ಗೊತ್ತು. ಅಯ್ಯೋ ಅದೇ ಏನು ಕಷ್ಟ? ಇವಾಗ ಇಷ್ಟದಿಂದ ನೀನು ಒಬ್ಬನೇ ಕಷ್ಟ ಬಿದ್ದಲ್ಲ, ನಾನು ನಿನ್ನ ಜೊತೆಗಿರ್ತೀನಿ. ನಡಿಯಾ, ನಾನು ಬರ್ತೀನಿ. ನಡಿ, ಅವ್ರು ಕರ್ಕೊಂಡು ಹೋಗಿದ್ರೆ ಹೋಗ್ಲಿ. ಏನು ಬೇಕಾಗಿಲ್ಲ, ಊರಿಗೆ ಹೋಗು ನೀನು. ಊರಿಗೆ ಹೋಗಿ ಅಲ್ಲೇನೋ ಮನೆ ಬಾಕ್ಲಾಗ್ಸಾಗಿದ್ರೆ ಹಾಕ್ಸಿದ್ರೆ ಏನು ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ನಾವು ಮಾಡಿದ್ದೆಲ್ಲ ನೀರ್ನಾಗ ಹೋಮ ಮಾಡ್ದಂಗೆ ಆಗೋಗೈತೆ ಅಲ್ಲಿ ಕೆಲಸ. ಅದಕ್ಕೆ ಅದೇನೋ ನೋಡೋಗು ಅಂತ. ಇಲ್ಲಪ್ಪ, ಇಲ್ಲ ನಾನು ಹೋಗಿಲ್ಲ, ಬಿಡು. ನಡಿ, ನೀನು ಎಲ್ಕೋತೀಯ, ನಾನು ಅಲ್ಲಿಗೆ ಬರ್ತೀನಿ. ಅಯ್ಯೋ ಭಗವಂತ, ನಿಂದೊಳಗೆ ಕತ್ತೆ ಆಯ್ತಲ್ಲಣ್ಣ. ತಾತಾ ಬಾಪ ಬಾ. ನೋಡಿ, ಯಾವುದೋ ಒಂದು ಗುಡ್ಡಪ್ಪ ಇಟ್ಕೊಂಡು ಇಲ್ಲೇ ಅವನು. ಹಂಗೋಳಪ್ಪ ನಿಮ್ಮ ಅಮ್ಮನ. ಹೊಟ್ಟೆ ನೋವು ಇಲ್ಲ ತಾತ, ಅದೇ ಮಾತ್ರೆಗಳೇ ಜಾಸ್ತಿ ರೇಟು. ಇಲ್ಲಿ ಬಿಡು, ದುಡ್ಡಿಗೇನು ಯೋಚನೆ ಮಾಡಬೇಡ. ನಿಮ್ಮ ಅಮ್ಮನ ಕಡೆ ಗಮನ ಕೊಡು. ಇನ್ನ ನಿಮ್ಮ ಅಮ್ಮನ ನೋಡ್ಕೊಂಡಿದೆ ನಿನ್ನ ಕೆಲಸ. ತಾತ, ಹರ್ಷ ಬಾಬಾ ಹೇಳಿದ್ವಾ, ಓಡ್ರಿ ಮನೆಗೆ, ಏನು ತೊಂದರೆ ಇಲ್ಲ, ಏನಾದರೂ ತೊಂದರೆ ಆದರೆ ಫೋನ್ ಮಾಡಿರಿ ನನಗೆ, ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಹೋಗಿರಿ ಅಂತ ಹೇಳಿದ್ರು. ಹೌದೇನು? ಸರಿ, ರಾಮಕ್ಕೂ ನಂಗೂ ಬೆಂಗಳೂರಾಗ ಅಷ್ಟು ಕೆಲಸ ಅದೇ, ನಾವು ಮುಗಿಸ್ಕೊಂಬರ್ತೀರಿ, ನೀವು ಓಡ್ರಿ. ಹಾಂ, ರುದ್ರ ಬರ್ತಾವನೆ, ಅವ್ರಿಬ್ಬರನ್ನೂ ಕರ್ಕೊಂಡು ಅವರಷ್ಟು ನೋಡ್ಕೊ ಕಿತ್ಲಾಡ್ತಿದ್ದಂಗೆ. ಇಬ್ಬರು ದೂರ ಇರಲಿ. ಹಾಂ, ಸರಿ ತಾತ, ಆಯ್ತು. ಇವಾಗ ನೀವು ಬರಲ್ಲ ನಮ್ಮ ಜೊತೆಗೆ? ಇಲ್ಲ ಅಷ್ಟು ಇಂಪಾರ್ಟೆಂಟ್ ಕೆಲಸ ಅದೇ, ನಾವು ಮುಗಿಸ್ಕೊಂಬರ್ತೀರಿ. ನಾಳೆನೋ ನಾಳದ್ದು ಮಜ್ಜಿ ಬರ್ತಾವಳೇನೋ? ಇಲ್ಲ, ಬರ್ತೀನಿ ಅಂತಂದು ರುದ್ರಪ್ಪನ ಜೊತೆಗ. ನಾವೇ ಬೇಡ ಅಂತ ಹೇಳಿದ್ರು, ಮನೆಗೆ ಇರೋ ನಾವು ಕರ್ಕೊಂಬರ್ತೀರಿ ಅಂತ ಹೇಳಿದ್ರು. ಇಲ್ಲಿ ಮನೆ ಹತ್ರ ಅದಲ್ಲ ಮನೆ, ಅಲ್ಲೇ ನಿಮ್ಮ ಅಮ್ಮನಿರ್ಲಿ, ಆ ಮನೆಗ ಸಂಧ್ಯಾ ಇತ್ಕೊಳ್ಳಿ. ಸರಿ ತಾತ, ಇಬ್ರು ಒಂದೇ ಹತ್ರ ಜಗಳ ಮಾಡ್ತಾರೆ. ಬೇಡ ಸರಿ, ಕರ್ಕೊಂಡು ಹೋಗ್ರಿ, ನಾವು ಹೊಡ್ತೀರಿ. ಹಿಂಗೆ ಈ ಮನೆ ಹತ್ರಕ್ಕೆ ಓದ್ತೀರಿ, ಆಶಂಕರನ್ ಬಂದವನೇ, ನಾವು ಹೋಗಿ ಮಾತಾಡ್ಸ್ಕೊಂಡು ಬರ್ತೀರಿ ನಾವು. ಸರಿ ತಾತ. ನಡಿಯಪ್ಪ ಹೋಗೋಣ. ಏನ್ ನೀನು ಇಲ್ಲಿ ತಮಾಷೆ ಮಾಡ್ತಾ ಇದೀಯ? ನೀನು ತಮಾಷೆ ಮಾಡ್ತಾ ಇದೀಯ? ಹೇಳು. ನಾನು ಯಾಕ್ಲೆ ತಮಾಷೆ ಮಾಡಲಿ? ನೀವು ಹೇಳಿ, ಚೆನ್ನಾಗಿ ಹೇಳ್ತೀಯಲ್ಲ. ನಡಿಯಾ. ಅಲ್ಲ, ಅಮ್ಮನೇ ದೊಡ್ಡ ಮಗನಾಗಿ ನೀನು ಹೋಗ್ಬಿಟ್ಟು ನಿಮ್ಮ ಅಮ್ಮನ ಹತ್ರ ನಿಂತ್ಕೊಂಡು ಮಾತಾಡಕ್ಕ ನಿಂಗೆ ತಾಕತ್ತಿಲ್ದಿರಾ? ನನ್ನಿಂದ ಯಾಕೆ ಬರ್ತಾ ಇದೆಯಾ ನೀನು? ನಾನು ಒಬ್ಬನೇನೇನು ಮಗನು? ನೀನು ಅಲ್ಲೇನು? ನೀನು ಆಗಿದ್ದೆ ತಾನೆ? ನೀನೇ ನಿಂತ್ಕೊಂಡು ಮಾತಾಡೋ. ನಿಮ್ಮ ಅಮ್ಮನ ಎದುರುಗ ನನ್ನನ್ನು ಯಾಕೆ ಕೇಳ್ತಾ ಇದೆಯಾ? ನನಗೆ ಮಾತಾಡೋಕ್ಕತ್ತಿಗ್ಲಪ್ಪ, ನಾನು ಮಾತಾಡಲ್ಲಪ್ಪ. ನೋಡ್ದಾ, ಹಂಗೆ ನಾನು ಮಾತಾಡಲ್ಲಪ್ಪ, ನನ್ನ ಕೈಲಿ ಆಗಲ್ಲ. ನೀನು ಹೇಳ್ಕೋತೀಯೋ ನಾನು ಅಲ್ಕೆ ಬರ್ತೀನಿ, ನನ್ನ ಕೈಲಿ ಮಾತಾಡೋಕ್ಕಾಗಲ್ಲಪ್ಪ. ಹೋಗಿ ಅದೇನೋ ನೋಡೋಗೋಣ. ಹೇಳಿ ನೀನು. ಇಲ್ಲಪ್ಪ, ನಾನು ಮಾತಾಡಲ್ಲಪ್ಪ. ನಾನು ಆವತ್ತಿನ ಅಮ್ಮನ ಹತ್ರ ಹೆಚ್ಚಾಗಿ ಮಾತಾಡ್ದಾಳೆ ಅಲ್ಲ, ನಾನು ಮಾತಾಡಲ್ಲ. ನಾನು ಕೈಮನ್ ಕಂಡ್ರೆ ದಿಗ್ಲು, ಅವೆಲ್ಲ ದಿಗ್ಲು ಅಂತ ದಿಕ್ತಾನೆ ಅಪ್ಪನ ಹಳೆ ಮನೆಗೆ ತಗೊಂಡೋಗಿ ಕಟ್ಟಾಕಿದ್ದಿದ್ವಾ? ನಾನು ಹೋಗಲ್ಲಪ್ಪ, ನಾನು ಹೋಗಲ್ಲ. ಹೋಗು. ಸರಿ, ನೀನು ಅವ್ರ ಜೊತೆಗೆ ಹೋಗು. ಅಷ್ಟೇ. ನೀನು ನನ್ನೇನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಮನೆಗೆ ಬರಲ್ಲ. ಇದೊಂದು ಗುಡ್ಡಪ್ಪ ಸಿಕ್ಬಿಡ್ತದಲ್ಲ ನಿಂಕ. ನಡಿಯಾ, ಮನೆ ಹತ್ರ ಹೋಗಿ ಏನಾದ್ರು ಹೆಚ್ಚು ಕಡಿಮೆ ನೋಡು. ನಮ್ಮ ಅಮ್ಮನು ಯಾರನ್ನ ಏನು ಮಾಡಲ್ಲ. ಆ ಅಮ್ಮನ ಪೂಜೆಗೆ ಬೇಕಾಗಿರೋದು ಬಸ್ರಂಗ್ಸುಗಳು. ಸಂಧ್ಯಾ ಒಬ್ಳಿದ್ಲು, ಅದನ್ನು ಹಾಳು ಮಾಡ್ಬಿಟ್ಲು. ಇನ್ಯಾರವ್ರೆ? ನಡಿ, ಏನೂ ಆಗಲ್ಲ, ನಡಿ. ಸುಮ್ಮನೆ ನಾವೇನೋ ಕಣ್ಣು ಕಾಣಿಸ್ಲಿ ಓ ಅಂತಾಳೆ. ನಡಿ. ತೆರಿಗೆ ಬಾಪ, ಎದ್ದು ಬಾ. ಎಲ್ಲಿ ಬಿಡ್ತೀಯ ನೀನು? ಬೇನಿಗೆ ಬಿದ್ದು ಬೇತಾಳ ನೀನು? ಇಲ್ಲಿ ನಡಿಯಾ. ಓಹೋ, ಮುಂದುವರಿಯುವುದು.